ಸರ್ಕಾರ ಬಂದ್ಮೇಲೆ ಮತಾಂಧ ಶಕ್ತಿಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ತಲೆ ಎತ್ತಾ ಇದ್ದಾವೆ ಅನ್ನಲಿಕ್ಕೆ ಮೈಸೂರಿನ ಘಟನೆ ಒಂದು ಉದಾಹರಣೆ. ಮೈಸೂರಿನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಏನೋ ಒಂದು ಸ್ಟೇಟಸ್ ಹಾಕಿದ ಅಂಥೇಳಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗಲಭೆ ಮಾಡೋದು ಇದು ಪೂರ್ವ ತಯಾರಿಯಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿನ ಎಲ್ಲ ಆಯಾಮಗಳಲ್ಲಿ ತನಿಖೆ ಆಗಬೇಕು. ಯಾಕಂದರೆ ಇವತ್ತು ಕೆಲವು ಆನ್ಲೈನ್ ಮಾಧ್ಯಮದಲ್ಲಿ ಬಂದಿದೆ, ಅವನಷ್ಟಕ್ಕೆ ಅವನು ವಾಟ್ಸಪ್ದಲ್ಲಿಯೋ ಎಲ್ಲೋ ಇತ್ತದು, ಯಾರು ಹಾಕಿದ್ದಾನೆ ಅಂತ ಈಗ ಅರೆಸ್ಟ್ ಮಾಡಿದ್ದಾರೆ. ಅದನ್ನು ಅವನ ಅಂಗಡಿಯಲ್ಲಿರುವಂಥ ಕೆಲವರು ಕೆಲಸಗಾರರು ಮಾಡಿದ್ದಾರೆ ಅಂತ ಇದು ಬಂದಿದೆ. ನನಗೆ ಇದರ ಬಗ್ಗೆ ಸಂಪೂರ್ಣವಾದಂಥ ಫಸ್ಟ್ ಹ್ಯಾಂಡ್ ಮಾಹಿತಿ ಇವತ್ತು ಈ ವಿಷಯದ ಬಗ್ಗೆ, ಉಳಿದದ್ರ ಬಗ್ಗೆ ನಾನು ಮಾತಾಡಿದ್ದೀನಿ ಅಲ್ಲಿ ಸಂಬಂಧಿಸಿದವ್ರಿಗೆ, ನನಗೆ ಗೊತ್ತಿಲ್ಲ. ಅಂದರೆ ಒಂದು ರೀತಿಯಲ್ಲಿ ತಯಾರಿ ಗಲಭೆ ಮಾಡಲಿಕ್ಕೆ ಎಲ್ಲ ಕಾಲದಾಗೂ ಯಾವ ರೀತಿ ತಯಾರಿ ಇಟ್ಕೊಂಡಿರ್ತಾರೆ ಅನ್ನೋದು ಇದು ಅತ್ಯಂತ ಗಂಭೀರವಾದಂಥ ವಿಷಯ ಇದೆ. ಹಾಗಾಗಿ ಇವತ್ತೇನಿವರು ಈ PFI SDPI ಮೇಲೆಲ್ಲ ಏನೋ ಕೇಸುಗಳನ್ನು ಹಿಂತಕ್ಕೊಂಡ್ರು, ಅವರಿಗೆ ಹುಬ್ಬಳ್ಳಿಯ ಗಲಭೆಯಲ್ಲಿನ ಕೇಸ್ ಹಿಂತಕ್ಕೊಂಡ್ರು. ಇದೆಲ್ಲವೂ ಒಂದು ರೀತಿಯಲ್ಲಿ ಅವರಿಗೆ ದೊಡ್ಡ ಪ್ರಮಾಣದಲ್ಲಿ ಕುಮ್ಮಕ್ಕು ಸಿಗ್ತಾ ಇದೆ. ಅನೇಕರು ಹಿಂದೂಗಳ ಭಾವನೆಗೂ ಸಹಿತ ಧಕ್ಕೆ ಆಗುವ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ವರ್ತಿಸಿರುವಂಥ ಉದಾಹರಣೆ ಇದೆ. ಆದರೆ ಎಲ್ಲೋ ಒಂದು ಕಡೆ ಕೇಸ್ ಹಾಕ್ತಾರೆ, ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, ಅದಾದ ನಂತರ ಕಾನೂನು ಪ್ರಕಾರ ಕ್ರಮ ಆಗ್ತದೆ. ಆದರೆ ಇವರು ಮತಾಂಧ ಶಕ್ತಿಗಳು ಮಾತ್ರ, ಇಸ್ಲಾಮಿಕ್ ಮತಾಂಧ ಶಕ್ತಿಗಳು, ಇವರು ಕಾಂಗ್ರೆಸ್ಸಿನ ಕುಮ್ಮಕ್ಕಿನ ಮೇರೆಗೆ ಈ ರೀತಿ ವರ್ತಿಸ್ತಾ ಇದ್ದಾರೆ. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಂಡು ನೀವು ಈ ರೀತಿಯಾದಂಥ ನಿಮ್ಮ ಎಡಬಿಡಂಗಿತನದ ಕಾರಣದಿಂದನೇ ಕಾಂಗ್ರೆಸ್ ಪಾರ್ಟಿ ಈಸ್ ನೋವೇರ್. ಈ 2-3 ಕಡೆ ಬಿಟ್ಟರೆ 3 ಕಡೆ ಎಕ್ಸಾಕ್ಟ್ಲಿ ಎಲ್ಲೂ ಇಲ್ಲ. ನೀವು ನಿಮ್ಮನ್ನು ಇಲ್ಲಿಂದನೂ ಕಿತ್ತೆಸೀತಾರೆ ಅನ್ನೋದನ್ನು ಕಾಂಗ್ರೆಸ್ ಪಾರ್ಟಿ ನೆನಪಿಟ್ಕೋಬೇಕು ಅನ್ನುವಂಥದ್ದನ್ನು ನಾನು ಹೇಳ್ತೀನಿ. ಮತ್ತು ಅಲ್ಲಿ ಎಷ್ಟು ಧೈರ್ಯ ನೋಡ್ರಿ, ವಿಡಿಯೋದೊಳಗೆ ಇದ್ದವ್ರನ್ನ ನೋಡಿ ಅರೆಸ್ಟ್ ಮಾಡ್ತಾ ಇದ್ದಾರೆ, ಆದರೆ ಅಮಾಯಕರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ಕಾಂಗ್ರೆಸ್ ವಕ್ತಾರರು ಮಾತಾಡ್ತಾರೆ. ಕಾಂಗ್ರೆಸ್ನವರು ಅಂದರೆ ಕಾಂಗ್ರೆಸ್ನವ್ರಿಗೆ ಮುಸಲ್ಮಾನರು ಅಷ್ಟೇ ಬೇಕೇನಂಗಾರೆ. ಇದರ ಬಗ್ಗೆ ಉಳಿದ ಮತದಾರರು ಸಹಿತ, ಉಳಿದ ಸಮಾಜನೂ ಸಹಿತ, ಮತದಾರರು ಅನ್ನೋದಕ್ಕಿಂತ ಉಳಿದ ಸಮಾಜನೂ ಸಹಿತ ಗಂಭೀರವಾಗಿ ವಿಚಾರ ಮಾಡಬೇಕು ಕಾಂಗ್ರೆಸ್ಸಿನ ಬಗ್ಗೆ. ತಪ್ಪು ಮಾಡಿದ್ರೆ ಕಾನೂನಿದೆ ದೇಶದಾಗ, ಅದ್ರ ಪ್ರಕಾರ ಕೋರ್ಟ್ನ ಕೇಸ್ ಹಾಕಿ ಕೋರ್ಟ್ ಶಿಕ್ಷೆ ಕೊಡ್ತದೆ. ಕಾನೂನು ಕೈಗೆ ತೆಗೆದುಕೊಳ್ಳೋದು, ಅರೆಸ್ಟ್ ಮಾಡಿದ್ರೆ ಕಾಂಗ್ರೆಸ್ನವರು ಅವ್ರು ವಕಾಲತ್ತು ವಹಿಸೋದು. ಅದೇ ಕುಂಭದ ಬಗ್ಗೆ ಅಪಮಾನ ಮಾಡೋದು, ಅಯೋಧ್ಯೆ ಬಗ್ಗೆ ಅಪಮಾನ ಮಾಡೋದು, ಈ ರೀತಿ ಹಲವಾರು ಅಪಮಾನಗಳನ್ನು ಮಾಡ್ತಾರೆ, ಕಾಂಗ್ರೆಸ್ನವರೇ ಮಾಡ್ತಾರೆ. ಆದರೆ ಇವರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗಲಭೆ ದೊಂಬಿ ಆ FIRದಲ್ಲಿ ಮತ್ತು ಅವರು ಪ್ರಾಥಮಿಕ ವರದಿಯಲ್ಲಿ ಸಲ್ಲಿಸಿರುವಂಥದ್ದು ಅನೇಕ ಪೊಲೀಸರ ಹೆಣಗಳ ಬೀಳ್ತಿತ್ತು. ಹೆಂಗೆ ಹುಬ್ಬಳ್ಳಿಯಲ್ಲಿ ಆಗಿತ್ತು, ಹಳೆ ಹುಬ್ಬಳ್ಳಿಯಲ್ಲಿ, ಅದೇ ರೀತಿ ಇದು ಕೂಡ ಆಗಿದೆ ಅನ್ನುವಂಥ ಮಾತನ್ನು ಅದರಲ್ಲಿ ಉಲ್ಲೇಖ ಆಗಿದೆ ಅನ್ನುವಂಥ ಅಂಶ. ಆದರೆ ಕಾಂಗ್ರೆಸ್ ಪಾರ್ಟಿ ಇದನ್ನು ತುಷ್ಟೀಕರಣಕ್ಕೆ ಉಪಯೋಗ ಮಾಡ್ತಾ ಇರುವಂಥದ್ದು ಅತ್ಯಂತ ದುರ್ದೈವದ ಸಂಗತಿ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ ಮತ್ತು ಇದನ್ನು ತೀವ್ರವಾಗಿ ಖಂಡಿಸ್ತೇನೆ. ಸರ್, ಈಗ ಆಸ್ತಿ ನಷ್ಟ UP ಮಾಡಲು ಅವಶ್ಯಕತೆ ಇಲ್ಲ, ಅಂದರೆ ಆಸ್ತಿ ನಷ್ಟನ ಅವರಿಂದಲೇ ಯಾರು ಗಲಭೆಕೋರರೇ ವಸೂಲಿ ಮಾಡುವಂಥ ಒಂದು ಕಾನೂನು ನಮಗೆ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಮಾತನ್ನು ಗೃಹ ಸಚಿವರು ಹೇಳಿದ್ದಾರೆ. ಇಲ್ಲ, ಗೃಹ ಸಚಿವರಿಗೆ ಅವರು ಕಾಂಗ್ರೆಸ್ ಪಾರ್ಟಿಯ ಏನು ಒಂದು ಪಾಲಿಸಿ ಡಿಸಿಷನ್ ಅದ ಅದರ ಪ್ರಕಾರನೇ ಮಾತಾಡ್ತಾರೆ ಅವರು. ಇವ್ರು ಯಾರೋ ಗಲಾಟೆ ಮಾಡಿ
ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡ್ತಾರೆ. ಆಮೇಲಿಂದ ನಮ್ಮ ವ್ಯವಸ್ಥೆಯಲ್ಲಿ FIR ಆಗಿ ಕೇಸ್ ಆಗಿ ಚಾರ್ಜ್ ಶೀಟ್ ಆಗಿ ವಿಚಾರಣೆ ನಡೆದು ಶಿಕ್ಷೆ ಆಗೋ ತನಕ ವರ್ಷಗಟ್ಟಲೆ ಆಗ್ತದೆ. ಅದಾದ ನಂತರ ಕೆಲವ್ರಿಗೆ ಶಿಕ್ಷೆ ಆಗ್ತದೆ, ಕೆಲವರಿಗೆ ಏನು ಕಾನೂನಿನ ಲೂಪೋಲುಗಳಿಂದನೋ ಮತ್ತೊಂದು ಅಥವಾ ವ್ಯವಸ್ಥೆಯಲ್ಲಿನ ಲೂಪೋಲುಗಳಿಂದನೋ ಅವರು ಪಾರಾಗ್ತಾರೆ. ಅಂದರೆ ಇನ್ನು ತುಂಬ ಕೊಡೋರು ಯಾರು? ಟ್ಯಾಕ್ಸ್ ಕೊಡೋರು ಯಾರು? ಮೆಜಾರಿಟಿ ಆಫ್ ದಿ ಟ್ಯಾಕ್ಸ್ ಕೊಡೋರು ಹಿಂದೂಗಳು. ಅವ್ರು ಟ್ಯಾಕ್ಸಿನ ಹಣ ಇದೇ ರೀತಿ ಉಪಯೋಗ ಮಾಡ್ಯಾರ. ನೀವು ಕಾಂಗ್ರೆಸ್ ಪಾರ್ಟಿಯವರು ಅವ್ರ ಕಡೆ ಒದ್ದು ವಸೂಲು ಮಾಡ್ಬೇಕು, ಬರೀ ಅಷ್ಟೇ ಅಲ್ಲ, ಯಾರ್ಯಾರು ಅದರ ವಿಡಿಯೋದಾಗ ಕಣ್ಣು ಬಂದಾರ ಅವ್ರನ್ನ ಒದ್ದು ವಸೂಲು ಮಾಡಬೇಕು. ಮತ್ತು ಅವ್ರದ್ದು ಏನೇನು, ಯಾಕಂದರೆ ಇದರಲ್ಲಿ ಅನೇಕ ಸಮಾಜ ವಿದ್ರೋಹಿ ಶಕ್ತಿಗಳು ಕ್ರಿಮಿನಲ್ ಆ್ಯಕ್ಟಿವಿಟಿ ಮಾಡೋರಿದ್ದಾರೆ ಅನ್ನುವಂಥದ್ದು ಒಂದು ಮಾಹಿತಿ ಇದೆ. ಅವರೆಲ್ಲ ಕ್ರಿಮಿನಲ್ ಆ್ಯಕ್ಟಿವಿಟಿಗಳನ್ನು ಬಂದ್ ಮಾಡಿಸ್ಬೇಕು ಸರ್ಕಾರಕ್ಕೆ ತಾಕತ್ತಿದ್ರೆ. ಸರ್, ಈಗ PFI ಸಂಘಟನೆ ನಿಷೇಧ ಮಾಡಿದ್ರು, ಬೇರೆ ಬೇರೆ ಸಂಘಟನೆ ಹೆಸರಲ್ಲಿ ಆಕ್ಟಿವಿಟೀಸ್ ಮಾಡ್ತಾರೆ. ನೋಡ್ರಿ, ಅವರು ಮಾಡ್ತಾ ಇರೋದು ಈ ಥರದ ಕೇರಳ, ಕರ್ನಾಟಕ, ತೆಲಂಗಾಣ ಇದೇ ರಾಜ್ಯಗಳಲ್ಲಿ ಮಾಡ್ತಾ ಇದ್ದಾರೆ. ಅವರು ಬೇರೆ ಕಡೆ ಸರ್ಕಾರಗಳ ಗಟ್ಟಿಯಾಗಿದ್ದಾವೆ. ಹಾಗಾಗಿ ವೆಸ್ಟ್ ಬೆಂಗಾಲ್ದಲ್ಲಿ ಒಂದು ರೀತಿಯ ಮತಾಂಧತೆ ಬೇರೆ ರೀತಿಯದ, ಅದು ಮತಾಂಧತೆಯ ಪರಾಕಾಷ್ಠೆ. ಅದು ವೆಸ್ಟ್ ಬೆಂಗಾಲ್ದಲ್ಲಿ ಇರುವಂಥದ್ದು ಅದು ಒಂದು ಬೇರೆ ವಿಷಯ. ಆದರೆ ಈ SDPI PFIಗಳು ಇವು ಬೇರೆ ಬೇರೆ ಸಂಘಟನೆಯಲ್ಲಿ ಹೆಸರಿನಲ್ಲಿ ಕೆಲಸ ಮಾಡ್ತಾ ಬ್ಯಾನ್ ಆದರೂ ಸಹಿತ ಜನರಿಗೆ ತೊಂದರೆ ಕೊಡ್ತಾ ಇರೋದು ವಿಶೇಷವಾಗಿ ಕಾಂಗ್ರೆಸ್ಸು ಅಥವಾ ಕಮ್ಯುನಿಸ್ಟ್ ಇರುವಂಥ ಕೇರಳದಲ್ಲಿ ಮಾತ್ರ. ಹಾಗಾಗಿ ಇವರು ಕುಮ್ಮಕ್ಕಿಲ್ಲದೆ ಇದು ನಡೀಲಿಕ್ಕೆ ಸಾಧ್ಯ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.